ಆ್ಯಪಲ್ ಸ್ಟೋರಿಗೆ ಬಂದಿದ್ದೆ. ಫ್ರೀ ಕೊಟ್ಟ ಏನಕ್ಕೆ ಬಿಡೋಣ ಅದಕ್ಕೆ ಇಸ್ಕೊಂಡೆ. ನೋಡಿ ಆ್ಯಪಲ್ ವಾಚು, ಐಫೋನು, ಏರ್ಪೋರ್ಟ್ಸು. 50 ನಿಮಿಷ ಬಸ್ ತಗೊಂಡು ಇವತ್ತು ನಾನು ಶಾಪಿಂಗ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಈ ಶಾಪಿಂಗ್ ಮಾಡೋಣ ಅಂತ ಬಂದ್ರೆ ಅಲ್ಲಿ ಏನೋ ಒಂಥರ ಮಿಸ್ಸಿಂಗ್. ವೆಜ್ ಕೊಲ್ಲಾಪುರಿ ಆರ್ಡರ್ ಮಾಡಿದ್ದೆ. ಚಾಕ್ಲೇಟ್ಸು, ಸುಣ್ಣ ಎಲ್ಲ ಸಿಗುತ್ತೆ, ಸುಣ್ಣ ಎಲೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಲಿಕ್ಸ್ ಕನ್ನಡ. ಇವತ್ತು ನಾನು ಶಾಪಿಂಗ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ನಾನು ಹಿಂದ್ಗಡೆ ಏನು ನೋಡ್ತಿದ್ದೀರಲ್ಲ, ಇಲ್ಲಿ ಈವ್ನಿಂಗ್ ಹೊತ್ತು ವಾಕಿಂಗ್ ಬಂದರೆ ಏನು ಸಖತ್ತಾಗಿರುತ್ತಲ್ವಾ. ಪ್ಯೂರ್ ಏರು, ಆ ಗಾಳಿ ಕುಡಿತಾ ಆರಾಮಾಗಿ ವಾಕ್ ಮಾಡ್ತಾ ಇದ್ದರೆ ಮಸ್ತ್ ಅನಿಸುತ್ತೆ. ಅದಕ್ಕೆ ಶಾಪಿಂಗ್ ಅಂತ ಬಂದಿದ್ದೀನಿ. ಇಲ್ಲಿ ಬ್ಯಾಟರ್ಸಿ ಶಾಪಿಂಗ್ ಮಾಲ್ ಅಂತ. ಬನ್ನಿ ತೋರಿಸ್ತೀನಿ ಯಾವ ಥರ ಇರುತ್ತೆ, ಏನು ತೊಗೊಳ್ತೀನಿ ಏನಂತ. ಲೆಟ್ಸ್ ಗೋ. ಇದೆ ನೋಡಿ ಮಾಲ್ ಎಂಟ್ರೆನ್ಸು, ಏನು ಸಖತ್ತಾಗೈತೆ ನೋಡಿ. ಯಪ್ಪ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಈವ್ನಿಂಗ್ ಚೆನ್ನಾಗಿರುತ್ತೆ ಇಲ್ಲಿ. ಇವಾಗಿನ್ನೂ ಮಧ್ಯಾಹ್ನ ಆಗೈತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಏನಂತ ಗೊತ್ತಿಲ್ಲ, ಬಟ್ ನೋಡೋಕೆ ಮಾತ್ರ ಸೈಕ್ ಐತೆ. ಈ ಕಡೆ ನೋಡಿ ರಿವರು, ಎಲ್ಲೋದ್ರೂ ರಿವರ್ ಸಿಗುತ್ತಪ್ಪ ಇಲ್ಲಂದ್ರೂ. ಕೆಫೇಸು, ಇದು ಆ ಕಡೆ ಎಲ್ಲ ಶಾಪಿಂಗ್ ಮಾಲ್ಸು. ಈ ಶಾಪಿಂಗ್ ಮಾಡೋಣ ಅಂತ ಬಂದರೆ ಈ ಬ್ಯೂಟಿಫುಲ್ ವ್ಯೂ ನೋಡ್ಕೊಂತ ಇಲ್ಲೇ ಕೂರೋಣ ಅನಿಸ್ತೈತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತೆ. ಗಾರ್ಡನ್ ಎಲ್ಲ ಫುಲ್ಲು ಒಣಗೋಗ್ಬಿಟ್ಟೈತೆ. ನೋಡಿ ಅಲ್ಲಿ ಬಿಸಿಲಿಗೆ ಹೆಂಗೆ ಕುಂತಿದ್ದಾರೆ ಅಷ್ಟರು. ಕೆಫೆದಲ್ಲಿ ತೊಗೊಂಬರೋದಲ್ಲಿ ಕುತ್ಕೊಳೋದು. ಇವತ್ತಂತೂ ಫುಲ್ ಜಾಲಿ ಆರಾಮಾಗಿ ಶರ್ಟ್ ಹಾಕೊಂಡು ಇವತ್ತಂತೂ ಫುಲ್ ಫ್ರೀ. ಒಂಥರ ಮೈಯಲ್ಲಿ ಏನೋ ಒಂಥರ ಮಿಸ್ಸಿಂಗು. ಆ ಜಾಕೆಟ್ ಹಾಕಿ ಬಾರದ 5 kg ಜಾಕೆಟ್ನ ಇವತ್ತೇನೋ ಮಿಸ್ ಮಾಡ್ಕೊತಿದ್ದೀನಿ ಅನಿಸ್ತೈತೆ. ಪರವಾಗಿಲ್ಲ, ಇದು ಒಂಥರ ಖುಷಿ ಆಗ್ತೈತೆ. ಆ್ಯಪಲ್ ಸ್ಟೋರಿಗೆ ಬಂದಿದ್ದೆ. ನನ್ನ ಫೋನ್ ಚಾರ್ಜ್ ಅಂತೂ ಲಿಟ್ರಲಿ ಫುಲ್ಲು ಡ್ರೈನ್ ಆಗಿಬಿಟ್ಟೈತೆ. ಸೊ ಅದಕ್ಕೇ ಒಂದು ಪವರ್ ಬ್ಯಾಂಕ್ ತೊಗೊಂಡಿದ್ದೀನಿ. ಇಲ್ಲೇ ಓಪನ್ ಮಾಡೋಣ ಬನ್ನಿರಿ. ಪವರ್ ಬ್ಯಾಂಕ್ ನೋಡಿ, ಇದೇನೆ ಪವರ್ ಬ್ಯಾಂಕ್. 59 pounds ಆಯಿತು. ಹತ್ತತ್ರ 5,000 5,500 ನೋಡಿ. ಬ್ಲಿಂಕಿನ್ ಓಪನ್ ಮಾಡೋಣ. ಈಸಿ ಓಪನ್ ಮಾಡೋದು, ಇದೇನು ಭಾಳ ಏನು ಕಷ್ಟ ಇಲ್ಲ. ಕಾಂಪ್ಯಾಕ್ಟಾಗಿ ಐತೆ. ಹೊರಗಡೆ ಟ್ರಾವೆಲ್ ಮಾಡ್ತಿರ್ತೀನಲ್ಲ, ಸೊ ಬೇಕಾಗುತ್ತೆ ಯಾವಾಗ್ಲೂ. ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಸಿಗೋದು ತುಂಬ ಕಷ್ಟ. ಸೊ ಅದಕ್ಕೆ ಇಲ್ಲಿಷ್ಟು ಫುಲ್ಲು ಡ್ರೈನ್ ಆಗಿಬಿಟ್ಟೈತೆ ಬ್ಯಾಟ್ರಿ. ಎಷ್ಟು 2% ಐತೆ ಅಷ್ಟೇ. ಅದಕ್ಕೆ ಇದನ್ನು ತೊಗೊಂಡ್ಬಿಟ್ಟೆ. ನೋಡಿ ಎಷ್ಟು ಚೆನ್ನಾಗೈತೆ. ಮ್ಯಾಕ್ಸೇಫು ಈ ಥರ ಹಿಂಗೆ ಓಪನ್ ಮಾಡಿ ಈ ಥರ ಫೋನೂ ಹಿಂಗೆ ಪ್ಲೇಸ್ ಮಾಡ್ಬೋದು ಟೇಬಲ್ ಮೇಲೆ. ಮಸ್ತ್ ಐತೆ. ಬ್ಲ್ಯಾಕ್ ಕಲರ್. ಇದರಲ್ಲಿ ಬೇರೆ ಕಲರ್ ಇತ್ತು, ಬ್ರೌನ್ ಕಲರ್ ಏನೋ. ನಾನು ಬೇಡ ಅಂತೇಳಿ ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೀನಿ. ನನಗೇನಾದರೂ ಆ್ಯಪಲ್ ಸ್ಟೋರಲ್ಲಿ ಏನಾದರೂ ಕೆಲಸ ಕೊಟ್ಬಿಟ್ರೆ ಜೀವನ ಇಡೀ ಆ್ಯಪಲ್ ಸ್ಟೋರಲ್ಲೇ ಕೆಲಸ ಮಾಡ್ತೀನಿ. ನನಗೆ ಅಷ್ಟು ಇಷ್ಟ ಆ್ಯಪಲ್ ಸ್ಟೋರ್ ಅಂದರೆ. ಅದರಲ್ಲೂ ಆ್ಯಪಲ್ ಪ್ರಾಡಕ್ಟ್ಸ್ ಅಂದರೆ ಪ್ರಾಣ. ನೋಡಿ ಆ್ಯಪಲ್ ವಾಚು, ಐಫೋನು, ಏರ್ಪೋರ್ಟ್ಸು, ಇವಾಗ ಪವರ್ ಬ್ಯಾಂಕ್ದು ಆ್ಯಪಲ್ದೇನೆ. ಅದು ಬ್ಲಿಂಕಿನ್ ತಾನೇ ಇದು. ಬ್ಲಿಂಕಿನ್ನು ಅವ್ರದ್ದೇನೆ ಪ್ರಾಡಕ್ಟು. ಸೊ ನನಗೆ ಆ್ಯಪಲ್ ಪ್ರಾಡಕ್ಟ್ಸ್ ಅಂದರೆ ಹುಚ್ಚು ಅನ್ಕೊಂಬಿಡಿ. ಕ್ರೇಜ್ ನನಗೆ ಆ್ಯಪಲ್ ಪ್ರಾಡಕ್ಟ್ಸು. ನನಗೇನಾದರೂ ಇಲ್ಲೇ ಕುತ್ಕೊಂಡು ಬಿಟ್ಬಿಟ್ರೆ ಆರಾಮಾಗಿ ರಾತ್ರಿ ತನಕ ಇಲ್ಲೇ ಕುತ್ಕೊಂಡು ಆಮೇಲೆ ರೂಮಿಗೆ ಹೋಗ್ತೀನಿ. ಅಷ್ಟು ಹುಚ್ಚು ನನಗೆ ಆ್ಯಪಲ್ ಪ್ರಾಡಕ್ಟ್ಸ್ ಅಂದರೆ. ಗಾರ್ನಿಯರ್ ಬ್ರ್ಯಾಂಡವರು ಏನೋ ಪ್ರಮೋಷನ್ ಮಾಡ್ತಿದ್ದಾರೆ ಇಲ್ಲಿ ಪ್ರಾಡಕ್ಟ್ಸ್ನ. ಈ ಗೇಮ್ ಜಾಯ್ಸ್ಟಿಕ್ ಗೇಮ್ ಆಡಿಸಿ ಏನೋ ಚೇಸ್ ಮಾಡಿದರೆ, ಅದೇನು ಗೇಮ್ ಅಂತ ಕರೆಕ್ಟಾಗಿ ಗೊತ್ತಿಲ್ಲ, ಒಟ್ಟು ಗೇಮ್ ಆಡಿಸ್ತಿದ್ದಾರೆ. ಆ ಗೇಮಲ್ಲಿ ಏನಾದರೂ ವಿನ್ ಆದರೆ ಇಲ್ಲಿ ಪ್ರಾಡಕ್ಟ್ಸ್ ಇಟ್ಟಿರೋ ಪ್ರಾಡಕ್ಟ್ಸ್ನ ಫ್ರೀ ಕೊಡ್ತಾರಂತೆ. ಒಂದ್ಸಲಿ ಟ್ರೈ ಮಾಡೋಣ. ಗೈಸ್ ಗೇಮ್ ಮುಗಿಸ್ಕೊಂಡು ಬಂದೆ. ಬೇಡ ಅಂದ್ರೂ ಇದೊಂದು ಡಿಂಗ್ ಕೊಟ್ಟರು, ಕುಡೀರಿ ಚೆನ್ನಾಗಿರುತ್ತೆ ಅಂತ. ಫ್ರೀ ಕೊಟ್ಟಮೇಲೆ ಏನಕ್ಕೆ ಬಿಡೋಣ ಅದಕ್ಕೆ ಇಸ್ಕೊಂಡೆ. ಅದು ಗೇಮಲ್ಲಿ 4,000 points ಮೇಲ್ಗಡೆ ವಿನ್ ಆಗಬೇಕಿತ್ತಂತೆ. ಸೊ ನಂದು 2,200 ಏನೋ ಸಮಥಿಂಗ್ ಆಗಿತ್ತು. ಜಸ್ಟ್ ಇದೊಂದು ಕೊಟ್ಟರು, ಇದನ್ನು ಕುಡ್ಕೊಂಡು ಹೋಗೋಣ ಬನ್ನಿರಿ. ನೆಕ್ಸ್ಟ್ ಸ್ವಲ್ಪ ಶಾಪಿಂಗ್ ಮಾಡಬೇಕು. ಇವಾಗ ಝಾರಾಗೆ ಹೋಗ್ತಿದ್ದೀನಿ. ಏನೇನು ತೊಗೊತೀನಿ ಏನೋ ತೋರಿಸ್ತೀನಿ, ಬನ್ನಿ ಹೋಗೋಣ.
ಇದು ಅವಾಗಲೇ ಫ್ರಂಟಿಂದ ತೋರಿಸಿದ್ನಲ್ಲ, ಏನಂತ ಗೊತ್ತಾಗಲಿಲ್ಲ ನನಗೆ ಫ್ರಂಟಿಂದ. ಇದು ಬ್ಯಾಟರ್ಸಿ ಸ್ಟೇಷನ್ ಅಂತ. ಇದೇನೋ ಫೇಮಸ್ ಅಂತಪ್ಪ, ಇದು ನನಗೂ ಗೊತ್ತಿಲ್ಲ. ಇದು ಝಾರಾ ಶಾಪ್ ನೋಡಿ. ಝಾರಾ ಶಾಪ್ ಹೆಂಗಿದೆ ನೋಡಿ, ಇಲ್ಲಿ ಸುತ್ತ ಅಪಾರ್ಟ್ಮೆಂಟು, ಗ್ರೌಂಡ್ ಫ್ಲೋರಲ್ಲಿ ಮಾತ್ರ ಝಾರಾ ಇದೆ. ಈ ಕಡೆ ಕೆಫೆ ಇದೆ. ನೋಡೋಣ ಒಳಗೋಗಿ ಏನೇನು ಸಿಗುತ್ತೆ ಅಂತ. ಗೈಸ್, ಇದೊಂದು ಝಾರಾದಲ್ಲಿ ಇದೊಂದು ತೊಗೊಂಡಿದ್ದೀನಿ. ಇದೊಂದು ಅಷ್ಟೇ ತೊಗೊಂಡಿದ್ದೀನಿ, ಏನು ಬೇರೆ ಏನು ಇಷ್ಟ ಆಗಲಿಲ್ಲ. ಬಿಲ್ ಹಾಕ್ಸ್ಕೊಂಡು ಹೋಗೋಣ ಬನ್ನಿರಿ. ಇವಾಗ ಝಾರಾದಲ್ಲಿ ಬಿಲ್ ಮಾಡಿಸ್ಕೊಂಡು ಹೊರಗೆ ಬಂದೆ. ವ್ಯೂ ತೋರಿಸ್ತೀನಿ ನೋಡಿ ಹೆಂಗಿದೆ. ಅಬ್ಬಾ 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 ಅಬ್ಬಾ, ನಿಜವಾಗ್ಲೂ ನಾನು ನೋಡ್ತಿದ್ದೇನೋ ಅಂತ ಅನಿಸ್ತೈತಿ. ಇಲ್ಲಿ ಹಿಂಗೈತೆ ನೋಡಿ. ಲಂಡನ್ ಬೇಬಿ, ಲಂಡನ್ ಅಂತ ಸುಮ್ಮನೆ ಅಂತಾರ. ಬನ್ನಿ ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಅಂತ ನೋಡೋಣ. ಮಾತೇ ಬರ್ತಿಲ್ಲ ಇದು ನೋಡಿದರೆ ವ್ಯೂ. ಗೈಸ್, ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಎಲ್ಲ ಮುಗಿಯೋಷ್ಟರಲ್ಲೇ ಆಲ್ರೆಡಿ ಸಾಯಂಕಾಲ ಆಗಕ್ಕೆ ಬಂದುಬಿಟ್ಟೈತೆ. ಇನ್ನು 5 ಗಂಟೆ, ಇನ್ನೂ ಕತ್ಲಾಗಿಲ್ಲ. 4:15 ಆದರೆ ಮುಂಚೆ ಕತ್ಲಾಗ್ಬಿಡ್ತಿತ್ತು. 4 ಗಂಟೆಗೆ ಮುಂಚೆ 3:30 4 ಗಂಟೆ ಫುಲ್ ಕತ್ಲಾಗ್ಬಿಡ್ತಿತ್ತು. ಇವಾಗ ನೋಡಿ ಎಷ್ಟು ಬೆಳಕಿದೆ. ಇವಾಗ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಇಂಡಿಯನ್ ರೆಸ್ಟೋರೆಂಟಲ್ಲಿ ಊಟ ಮಾಡೋಗೋಣ ಅಂದ್ಕೊಂಡಿದ್ದೆ. ಮತ್ತು ರೂಮಿಗೆ ಹೋಗಿ ಇನ್ನೇನು ನಾನೇನು ಮಾಡ್ಕೊಳ್ಲಿ, ಅದೇ ಅನ್ನ ಸಾರು, ಅದೇ ಪರೋಟ ತಿನ್ನಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಇಂಡಿಯನ್ ರೆಸ್ಟೋರೆಂಟಿಗೆ ಹೋಗಿ ಕ್ಲೀನಾಗಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬಂದೀನಿ. ಕ್ಲೀನಾಗಿ ಊಟ ಮಾಡ್ಕೊಂಡೆ ಹೋಗ್ಬಿಡೋಣ ಅಂತ ಇವಾಗ ಊಟಕ್ಕೆ ಹೊರಟಿದ್ದೀನಿ. ಬನ್ನಿ ಹೋಗೋಣ. ಎಲ್ಲಿ ಏನು ತಿಂತೀನಿ, ಏನು ತೋರಿಸ್ತೀನಿ. ಲೆಟ್ಸ್ ಗೋ. ಆಫೀಸಲ್ಲೆಲ್ಲ ನೋಡಿರ್ತೀರಲ್ಲ, ಲಂಡನ್ ಬಸ್ಸು, ಡಬಲ್ ಡೆಕ್ಕರ್ ಬಸ್ಸು, ದ ಫೇಮಸ್ ಲಂಡನ್ ಬಸ್. ಇದೇನೆ ನೋಡಿ ಲಂಡನ್ ಬಸ್ಸು. ಬಸ್ ಸ್ಟೇಷನ್ ಬಂದ್ಬಿಟ್ಟು ಈ ಥರ ಇರುತ್ತೆ ಎಲ್ಲ ಹಿಂಗೆ. ಇವಾಗ ಮೇಲ್ಗಡೆ ಬಂದು ಕುತ್ಕೊಂಡೆ. ಫಸ್ಟ್ ಸೀಟ್ ಸಿಕ್ಬಿಟ್ಟು ನನಗೆ. ಇವಾಗ ನಾನು ಏನು ತೋರಿಸಿದ್ನಲ್ಲ, ಟ್ಯಾಪ್ ಮಾಡಿ ಬರೋದು ಆ್ಯಪಲ್ ವಾಚಲ್ಲಿ, ಸೇಮ್ ಅದೇ ಥರ. ಎಲ್ಲೋದ್ರೂ ಬಸ್ಸಲ್ಲಿ ಟ್ಯಾಪ್ ಮಾಡಿ ಬಿಟ್ಬಿಟ್ರೆ ಮುಗೀತು. ನೀವು ಯಾವ ಸ್ಟಾಪು ಏನು ಹೇಳೋದು ಬೇಡ. ನೀವು ಎಲ್ಲಾರ ಇಳ್ಕೊಳ್ರಿ. 1 ಅವರ್ ಒಳಗಡೆ ಇಳ್ಕೊಂಡ್ರೆ 1.75 ಪೌಂಡ್ಸ್ ಅಂದರೆ ಒಂದು 170 ರೂಪೀಸ್ ಏನೋ ಕಟ್ಟಾಗುತ್ತೆ ಅಷ್ಟೇ. 1 ಅವರ್ ಒಳಗಡೆ ಎಷ್ಟು ಬಸ್ ಚೇಂಜ್ ಮಾಡಿದ್ರು ಅಷ್ಟೇ ಕಟ್ಟಾಗುತ್ತೆ. 1 ಅವರ್ ಮೇಲಾದರೆ ಇನ್ನೂ ಎಕ್ಸ್ಟ್ರಾ ಕಟ್ಟಾಗುತ್ತೆ ಅಷ್ಟೇ. ಈಸಿ ಟ್ರಾನ್ಸ್ಪೋರ್ಟೇಷನ್. ನಾನು ಅವಾಗಲೇ ಹೇಳ್ದಂಗೆ, ನಾನು ಲಾಸ್ಟ್ ವಿಡಿಯೋದೆಲ್ಲ ಹೇಳ್ದಂಗೆ, ಟ್ರಾನ್ಸ್ಪೋರ್ಟೇಷನ್ ಅಂತೂ ಫುಲ್ಲು ಈಸಿ. ಟ್ರಾನ್ಸ್ಪೋರ್ಟೇಷನ್ ತಲೆನೇ ಕೆಡ್ಸ್ಕೊಳಂಗಿಲ್ಲ ಅಂದ್ಕೊಳ್ರಿ. ಬಿಲ್ಡಿಂಗ್ ನೋಡಿ ಎಷ್ಟು ಸ್ಟ್ರೈಟಾಗಿ ಕಟ್ಟಿದ್ದಾರೆ. ಅಬ್ಬಾ. ಓ, ಈ ಬಿಲ್ಡಿಂಗ್ ನೋಡಿ. ಯಪ್ಪ, ಶಿವನೇ. ಕೆಳಗಿನ ತೋರಿಸ್ತೀನಿ ನೋಡಿ ಒಂದ್ಸಲಿ. ಓಬಾ ಶಿವ. ಗೈಸ್, ಇವಾಗ ಮುಂಬೈ ಡಿಲೈಟ್ ಅನ್ನೋ ಒಂದು ಇಂಡಿಯನ್ ರೆಸ್ಟೋರೆಂಟಿಗೆ ಬಂದಿದ್ದೀನಿ. ಈ ಪ್ಲೇಟ್ ಕೊಟ್ಟಿದ್ದಾರೆ ನೋಡಿ, ತೋರಿಸ್ತೀನಿ ಇಲ್ಲಿ. ಈ ಪ್ಲೇಟ್ ಕೂಡ ಸುಡ್ತಾ ಇದೆ ಪ್ಲೇಟು. ಇದೇನಕ್ಕೆ ಹಿಂಗೆ ಪ್ಲೇಟ್ ಕೊಡ್ತಾರೆ ಅಂತಂದರೆ, ಇದ್ರಲ್ಲಿ ತಟ್ಟೆಯಲ್ಲಿರೋವಂಥ ಫುಡ್ಡು ಕೂಡ ಬಿಸಿ ಇರಲಿ ಅಂತೇಳಿ ಈ ಥರ ಸುಡೋ ಪ್ಲೇಟ್ ಕೊಡ್ತಿದ್ದಾರೆ. ಫುಲ್ಲು ನೋಡಿ, ಫುಲ್ ಹಾಟ್ ಇದೆ ಪ್ಲೇಟು. ಫುಡ್ ಬಂದಮೇಲೆ ತೋರಿಸ್ತೀನಿ ಇನ್ನೇನು ತೊಗೊಂಡಿದ್ದೀನಿ ಅಂತ. ರೈಸ್ ಫುಡ್ ಕೊಟ್ಟರು. ಬಟರ್ ನಾನು ಮತ್ತು ವೆಜ್ ಕೊಲ್ಲಾಪುರಿ ಆರ್ಡ್ರ್ ಮಾಡಿದ್ದೆ. ಎಷ್ಟು ಚೆನ್ನಾಗಿದೆ ನೋಡೋಣ. ಟೇಸ್ಟ್ ಹೆಂಗಿದೆ ನೋಡಿ ಹೇಳ್ತೀನಿ. ನೋಡೋಣ ಗೈಸ್ ಎಷ್ಟು ಹೆಂಗಿದೆ ಟೇಸ್ಟು ಅಂತ. ಸಖತ್ತಾಗೈತೆ ಟೇಸ್ಟು. ಸುಮ್ಮನೆ ಹೇಳ್ತಿಲ್ಲ, ಟೇಸ್ಟ್ ಮಾತ್ರ ಸಖತ್ ಸ್ಪೈಸಿಯಾಗೋಯ್ತೆ. ಟೇಸ್ಟೂ ಕೂಡ ಅಷ್ಟೇ ಚೆನ್ನಾಗೈತೆ. ವರ್ತಿದೆ ಇಲ್ಲಿ ತನಕ ಬಂದಿದ್ಕೂ. ಸೂಪರ್. 10 out of 10 ಕೊಡ್ತೀನಿ ಇದಕ್ಕೆ. ವೆಜ್ ಬಿರಿಯಾನಿ ಆರ್ಡ್ರ್ ಮಾಡಿದ್ದೆ. ವೆಜ್ ಬಿರಿಯಾನಿ ತಂದು ಕೊಟ್ಟಿದ್ದಾರೆ. ಚೆನ್ನಾಗಿದ್ದಾನೆ ಟೇಸ್ಟು. ನೋಡೋಣ ತಾಳ್ರಿ ಹೇಳ್ತೀನಿ. ಇಲ್ಲಿರೋರು ಎಲ್ಲರೂ ಸ್ಪೂನ್ ಯೂಸ್ ಮಾಡ್ತಿದ್ದಾರೆ ರೈಸ್ ತಿನ್ನೋಕ್ಕೆ. ಬಟ್ ನಮಗೆ ಸ್ಪೂನ್ ಅಂದರೆ ಆಗಲ್ಲ, ಕೈಯಲ್ಲಿ ತಿಂದ್ರೇ ಅದೊಂದು ಮಜಾ. ಸೊ ಟೇಸ್ಟ್ ಮಾಡೋಣ ಬನ್ನಿರಿ. ರೈಸು ಕೂಡ ಸಕ್ಕತ್ತಾಗೈತೆ. ಬಟ್ ಸ್ವಲ್ಪ ಸ್ಪೈಸಿ ಐತೆ. ನನಗೊಂದು ಸ್ವಲ್ಪ ಸ್ಪೈಸಿ ಇದ್ದರೆ ಆಗಲ್ಲ. ಬಟ್ ಓಕೆ, ಟೇಸ್ಟ್ ಮಾತ್ರ ಸಖತ್ತಾಗೈತೆ. ಇವಾಗ ಊಟ ಮುಗಿಸ್ಕೊಂಡು ಹೊರಗಡೆ ಬಂದೆ. ಊಟ ಮಾತ್ರ ಸಖತ್ತಾಗಿತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟು ಸ್ಪೈಸಿಯಾಗಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ
ಎಷ್ಟು ಸ್ಪೈಸಿಯಾಗಿ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಸೇಮ್ ನಮ್ಮ ಇಂಡಿಯನ್ ಫುಡ್ ಥರನೇ ನನಗೆ ಫೀಲ್ ಆಯಿತು. ಇವಾಗ ಊಟ ಏನೋ ಮುಗೀತು, ಅದ್ರ ಜೊತೆ ಬೀಡ ಇರ್ಬೇಕಲ್ವಾ. ಅದರಲ್ಲೂ ನಮ್ಮ ದಾವಣಗೆರೆಯವರಿಗೆ ಬಿಡ್ತೀವ ನಾವು ಬೀಡಾನ. ಇವಾಗ ಬೀಡ ತಿನ್ನೋಕ್ಕೋಸ್ಕರ 50 ನಿಮಿಷ ಬಸ್ಸು ತೊಗೊಂಡು ಇಲ್ಲಿಂದ ಹೋಗ್ತಿದ್ದೀನಿ. ಒಂದು ಬೀಡಾಗೋಸ್ಕರ 50 ನಿಮಿಷ ಲೆಕ್ಕ ಹಾಕಿ ಎಷ್ಟು ಇಷ್ಟ ನನಗೆ ಬೀಡ ಅಂತ. ಬೀಡ ತಿನ್ನಲೇಬೇಕು ಊಟ ಆದಮೇಲೆ. ಸೊ ಇವಾಗ ಬೀಡ ತಿನ್ನೋಕ್ಕೋಸ್ಕರ ಬಸ್ ಸ್ಟೇಷನಲ್ಲಿ ನಿಂತಿದ್ದೀನಿ. ಬಸ್ ಬಂದಮೇಲೆ ಒಂದು 15 ಮಿನಿಟ್ಸ್ ಇಲ್ಲಿಂದ ಹೋಗಬೇಕು ಬಸ್ಸಿಗೆ. ಸೊ ಬಸ್ಸಿಗೆ ಕಾಯ್ತಾ ಇದ್ದೀನಿ. ಬಸ್ ಬಂದಮೇಲೆ ಹೋಗಿ ಬೀಡ ತಿನ್ಕೊಂಡು, ಇಲ್ಲಿ ಯಾವ ಥರ ಬೀಡ ಇರುತ್ತೆ ಅಂತ ತೋರಿಸ್ತೀನಿ. ಬೀಡ ತಿನ್ಕೊಂಡು ಏನಿಲ್ಲ, ಜಸ್ಟ್ ರೂಮಿಗೆ ಹೋಗೋದಷ್ಟೇ. ಬೀಡ ಶಾಪ್ ನೋಡಿ ಗೈಸ್, ಹೆಂಗಿದೆ ಚಾಕ್ಲೇಟ್ಸು, ಸುಣ್ಣ ಎಲ್ಲ ಸಿಗುತ್ತೆ, ಸುಣ್ಣ ಎಲೆ. ಬಟ್ ಏನಂದರೆ ಓನ್ಲಿ ಕ್ಯಾಶ್, ನೋ ಕಾರ್ಡ್. ಈಗ ನಾನು ಯಾರ ಹತ್ರ ನಾನು ಪೇ ಮಾಡಿ ಕ್ಯಾಶ್ ಇಸ್ಕೊಂಡೆ ಇಲ್ಲೇ ಇರೋರ ಹತ್ರ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವ